ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ ಅಲ್ಲಿ ನಾವೇನ್ ನೋಡೋಣ ಅಂತ ಹೇಳಿದ್ರೆ ಇಂದು ನಡೆದಿರತಕ್ಕಂತಹ ಮೀನ್ಸ್ ಡಿಸೆಂಬರ್ 2 ಫಸ್ಟ್ ಶಿಫ್ಟ್ ಅಲ್ಲಿ ನಡೆದಿರತಕ್ಕಂತಹ RRB ಡಿ ಗ್ರೂಪ್ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ ನ ಈ ಒಂದು ಸೆಷನ್ ಅಲ್ಲಿ ನಾವು ನೋಡ್ಕೊಳ್ಳೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೆ ಯಾರು ಹಳೆಯ ಕ್ಲಾಸ್ಗಳನ್ನ ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೀವು ನೋಡಿ. ಖಂಡಿತವಾಗಿಯೂ ಆ ಎಲ್ಲಾ ಕ್ಲಾಸ್ಗಳು ನಿಮಗೆ ಉಪಯೋಗ ಆಗುತ್ತೆ ಅಂತ ನಾನು ನಿಮಗೆ ಭರವಸೆಯನ್ನು ಕೊಡ್ತೀನಿ. ಸರಿನಾ? ಸೊ ಹಾಗಾದ್ರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತಂದ್ರೆ, ಜೂನ್ 2025ರಲ್ಲಿ ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ಮೊದಲ ಪಾಕಿಸ್ತಾನಿ ಮಹಿಳಾ ಕ್ರಿಕೆಟಿಗ ಯಾರು ಅಂತ ಕೇಳಿದ್ದಾರೆ. ಸರಿನಾ? ಸೊ ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಬಿಸ್ಮಾ ಮರೂಫ್ ಅವರು, ಆಪ್ಷನ್ ಬಿ ಸನಾ ಮೀರ್ ಅವರು, ಆಪ್ಷನ್ ಸಿ ಸನಾ ಖಾನ್ ಅವರು, ಅಂಡ್ ದೆನ್ ಆಪ್ಷನ್ ಡಿ ಏನಿದೆ ಅಂತಂದ್ರೆ ಈ ನಿಧಾಧಾರ್ ಅವರು ಅಂತ ಇದೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಈ ಸನಾ ಮೀರ್ ಅವರು ಅಂತ ಹೇಳ್ತೀವಿ. ಸರಿನಾ? ಈ ಒಂದು ಪಾಕಿಸ್ತಾನದ ಎಕ್ಸ್ ಕ್ಯಾಪ್ಟನ್ ಅಂತ ಸಹ ಹೇಳ್ಬಹುದು. ಅಂಡ್ ದೆನ್ ಈ ಪಾಕಿಸ್ತಾನದ ಪ್ಲೇಯರ್ ಆಗಿರ್ತಕ್ಕಂಥ ಈ ಸನಾ ಮೀರ್ ಅವರಿಗೆ ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಯನ್ನ ಮಾಡಿದ್ದಾರೆ. ಸರಿನಾ? ಯಾವ ವರ್ಷ? ಇದೇ ಒಂದು 2025 ಈ ಜೂನ್ ತಿಂಗಳಲ್ಲಿ. ಹಾಗೆ ಇದೇ ವರ್ಷ ನಮ್ಮ ಭಾರತದ ಯಾವ ಕ್ರಿಕೆಟಿಗ ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡಿದ್ದಾರೆ? ನಮ್ಮ MS ಧೋನಿ ಅವರು ಅಂತ ಹೇಳ್ತೀವಿ. ಎಷ್ಟನೇ ಒಂದು ಕ್ರಿಕೆಟಿಗನಾಗಿದ್ದಾರೆ? ಸೊ ಇವರು 11ನೇ ನಮ್ಮ ಭಾರತೀಯ ಕ್ರಿಕೆಟಿಗನಾಗಿದ್ದಾರೆ ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ. ಓಕೆ, ಅಂಡ್ ನೆಕ್ಸ್ಟ್ ಪ್ರಶ್ನೆ, ಮೇ 2025ರಲ್ಲಿ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಪ್ರಶಸ್ತಿಗಳಲ್ಲಿ ವರ್ಷದ ಪುರುಷ ಆಟಗಾರ ಎಂದು ಹೆಸರಿಸಲ್ಪಟ್ಟ ಆಟಗಾರ ಯಾರು ಅಂತ ಕೇಳಿದ್ದಾರೆ. ಇದನ್ನು ಸಹ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ನೋಡ್ಕೊಂಡಿದ್ದೀವಿ. ಓಕೆ, ಸೊ ಯಾರು ಕರೆಂಟ್ ಅಫೇರ್ಸ್ ಕ್ಲಾಸ್ ನೋಡಿರ್ತೀರಲ್ವಾ, ಇದನ್ನು ಸಹ ನೀವು ನೋಡಿರ್ತೀರಾ. ಸೊ ಇದು ಯಾರು? ಗುರುಪ್ರೀತ್ ಸಿಂಗ್ ಸಂಧು ಅವರು ಅಲ್ಲ. ಆ್ಯಂಡ್ ದೆನ್ ಸುನಿಲ್ ಛೇತ್ರಿ ಅವರು, ಇವರು ರಿಟೈರ್ಮೆಂಟ್ ಆಗಿದ್ದಾರೆ ಹೋದ ವರ್ಷ. ಸರಿನಾ? ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಈ ಸಂದೇಶ್ ಜಿಂಗನ್ ಅವರು, ಆ್ಯಂಡ್ ದೆನ್ ಸುಭಾಷಿಸ್ ಬೋಸ್ ಅವರು ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸುಭಾಷಿಸ್ ಬೋಸ್ ಅವರು ಅಂತ ಹೇಳ್ತೀವಿ. ಸರಿನಾ? ಸೊ ಅತ್ಯುತ್ತಮ ತರಬೇತುದಾರ ಮಹಿಳಾ ವಿಭಾಗದಲ್ಲಿ ಈ ಒಂದು ಸುಜಾತಾ ಕರ್ ಅವರಿಗೆ ಅತ್ಯುತ್ತಮ ಮಹಿಳಾ ತರಬೇತುದಾರ ಪ್ರಶಸ್ತಿಯನ್ನು ನೀಡಲಾಗಿದೆ. ಅತ್ಯುತ್ತಮ ಗೋಲ್ ಕೀಪರ್ ಪುರುಷರ ವಿಭಾಗದಲ್ಲಿ ವಿಶಾಲ್ ಕ್ಯಾವ್ ಯಲಾಂಗ್ ಬಮ್ ಪಂಥೋಯ್ ಚಾನು ಅವರಿಗೆ ನೀಡಲಾಗಿದೆ ಎನ್ನುವುದು ಸಹ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಸುಭಾಷಿಸ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 2025ರಲ್ಲಿ ಆಚರಿಸಲಾಗುವ ವಿಶ್ವ ಸಾಗರ ದಿನದ ಧ್ಯೇಯವಾಕ್ಯವನ್ನು ಅಂತ ಕೇಳಿದ್ದಾನೆ. ಸರಿನಾ? ಸೊ ಸಾಗರ ದಿನವನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ ಅನ್ನೋದು ನಮಗೆ ಮೊದಲು ಗೊತ್ತಿರಬೇಕು. ಯಾವಾಗ ಅಂತಂದ್ರೆ ಈ ಜೂನ್ 8ನೇ ತಾರೀಕಿನಂದು. ಯಾವಾಗ? ಜೂನ್ 8ನೇ ತಾರೀಕಿನಂದು ನಾವು ಈ ವಿಶ್ವ ಸಾಗರ ದಿನವನ್ನು ಆಚರಣೆ ಮಾಡ್ತೀವಿ. ಸರಿನಾ? ವರ್ಲ್ಡ್ ಓಷನ್ ಡೇ ಅನ್ನ ಆಚರಣೆ ಮಾಡ್ತೀವಿ. ಸೊ ಹಾಗಾದ್ರೆ ಆ ಒಂದು ದಿನದ ಥೀಮ್ ಏನಾಗಿತ್ತು? ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ನಮ್ಮ ಸಾಗರ ಮತ್ತು ಹವಾಮಾನಕ್ಕಾಗಿ ವೇಗವರ್ಧಕ ಕ್ರಿಯೆ, ಆಪ್ಷನ್ ಬಿ ವಂಡರ್ ನಮ್ಮನ್ನು ಉಳಿಸಿಕೊಳ್ಳುವುದನ್ನು ಉಳಿಸಿಕೊಳ್ಳುವುದು, ಆ್ಯಂಡ್ ದೆನ್ ಸುಸ್ಥಿರ ಮೀನುಗಾರಿಕೆ ಎಂದರೆ ಹೆಚ್ಚು, ಆ್ಯಂಡ್ ದೆನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಹೊಸ ಆಳಗಳನ್ನು ಜಾಗೃತಗೊಳಿಸಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ ಆಗುತ್ತೆ. ಯಾವುದು? ವಂಡರ್ ನಮ್ಮನ್ನು ಉಳಿಸಿಕೊಳ್ಳುವುದು ಅನ್ನೋದಾಗುತ್ತೆ. ಸರಿನಾ? ಯಾವ ಒಂದು ದಿನದ ಥೀಮ್ ಆಗಿದೆ ಇದು? ಇದು ವಿಶ್ವ ಸಾಗರ ದಿನದ ಥೀಮ್ ಆಗಿದೆ. ಸೊ ಹಾಗೆ ಸಾಗರ ದಿನದ ಒಟ್ಟಿನಲ್ಲಿ ಥೀಮ್ ಕೇಳ್ತಾ ಇದ್ದಾನೆ ಅಂದರೆ ನೀವು ಯಾವ್ಯಾವ ಥೀಮ್ಗಳನ್ನ ನೆನ್ಪಿಟ್ಕೊಳ್ಬೇಕು? ಸೊ ಫಸ್ಟ್ ಹೇಳೋದು ನಾವು ಯಾವುದನ್ನ ಅಂತ ಹೇಳ್ತೀವಿ, ವೆಟ್ಲ್ಯಾಂಡ್ ಡೇ ಥೀಮ್. ಓಕೆ, ಈ ವೆಟ್ಲ್ಯಾಂಡ್ ಡೇ ಥೀಮ್ ಏನಿದೆ ಅಲ್ವಾ, ಅದನ್ನು ನೆನ್ಪಿಟ್ಕೊಳ್ಳಿ. ಫೆಬ್ರವರಿ 2ಗೆ ಆಚರಣೆ ಮಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಹೇಳೋದು ಯಾವುದು? ಈ ಫಾರೆಸ್ಟ್ ಡೇ ಥೀಮ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಈ ಒಂದು ಮಲೇರಿಯಾ ಡೇ ಥೀಮ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಈ ಒಂದು ನಶೆ ಮುಕ್ತ ದಿನದ ಒಂದು ಥೀಮ್ನ ನೆನ್ಪಿಟ್ಕೊಳ್ಳಿ. ಓಕೆ, ಯಾವುದು? ನಶೆ ಮುಕ್ತ ದಿನದ ಥೀಮ್ನ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಹವಾಮಾನ ದಿನದ ಥೀಮ್ನ ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೀರಿನ ದಿನದ ಥೀಮ್ನ ನೆನ್ಪಿಟ್ಕೊಳ್ಳಿ. ಓಕೆ, ಮಾರ್ಚ್ 22 ಇದೆ ಅಲ್ವಾ, ಸೊ ಮಾರ್ಚ್ 20, 21, 22, 23, 24 ಆ 4 ದಿನದ ಥೀಮ್ಗಳನ್ನ ನೆನ್ಪಿಟ್ಕೊಳ್ಳಿ. ಸೊ ಅದನ್ನು ನಿಮಗೆ ಕೇಳ್ಬೋದು, ಸಾಕಷ್ಟು ಚಾನ್ಸಸ್ ಇದೆ. ಓಕೆ, ಆ್ಯಂಡ್ ದೆನ್ ಇಲ್ಲಿ ಇದೆ ನೋಡಿ ಇನ್ಫಾರ್ಮೇಷನ್. ವಿಶ್ವ ಸಾಗರ ದಿನವನ್ನು ಪ್ರತಿ ವರ್ಷ ಜೂನ್ 8ರಂದು ನಾವು ಆಚರಿಸಲಾಗ್ತದೆ. ಓಕೆ, ಸೊ ಹೇಗೆ ನೆನ್ಪಿಟ್ಕೊಳ್ಳಿದ್ದೀನ? ಓಕೆ, ನಾನು ಹೇಗೆ ನೆನ್ಪಿಟ್ಕೊಂಡಿದ್ದೀನಿ ಅನ್ನೋದು ಹೇಳ್ತೀನಿ ನಿಮಗೆ. ಓಕೆ, ಇದು ಫನ್ ಆಗಿರ್ಬೋದು, ಏನೋ ತರ ತಗೊಳ್ಳಿ. ಈ ಸಾಗರ ಹೇಗಿರುತ್ತೆ? ವಿಶಾಲವಾಗಿರುತ್ತೆ, ಇನ್ಫಿನಿಟಿ ಆಗಿರುತ್ತೆ. ಸರಿನಾ? ಈ ಒಂದು 8ಅನ್ನು ನಾನು ಹೀಗೆ ಬರ್ಕೊಳ್ಳಲ್ಲ, ನಾನು ಹೀಗೆ ಬರ್ಕೊಳ್ತೀನಿ. ನನಗೆ ಅರ್ಥ ಆದರೆ ಸಾಕಲ್ವಾ? ಸೊ ಜೂನ್ 8 ಅಷ್ಟೇ. ಸರಿನಾ? ಈ ಒಂದು ಜೂನ್ 8ರಂದು ನಾವು ಏನೊಂದು ಮಾಡ್ತೀವಿ ಅಂದರೆ ವಿಶ್ವ ಸಾಗರ ದಿನವನ್ನಾಗಿ ಆಚರಣೆಯನ್ನ ಮಾಡ್ತೀವಿ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಅಂದ್ರೆ ನೆಕ್ಸ್ಟ್ ಪ್ರಶ್ನೆ, ಅರುಣಾಚಲ ಪ್ರದೇಶದ ಇಟಾನಗರದಲ್ಲಿ 2025ರ 69ನೇ ರಾಷ್ಟ್ರೀಯ ಶಾಲಾ ಕ್ರೀಡಾಕೂಟವನ್ನು ಉದ್ಘಾಟಿಸಿದವರು ಯಾರು ಅಂತ ಕೇಳಿದ್ದಾನೆ. ಯಾರಿದ್ರೆ? ಆಪ್ಷನ್ ಎ ಫೇಮಾ ಖಂಡು ಅವರು, ಆಪ್ಷನ್ ಬಿ KT ಪರ್ನಾಯಕ್ ಅವರು, ಆಪ್ಷನ್ ಸಿ ಮನ್ಸುಖ್ ಮಾಂಡವಿಯಾ ಅವರು, ಆಪ್ಷನ್ ಡಿ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸರ್, ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಪೇಮಾ ಖಂಡು ಅವರು, ಅವರೇ ಅಲ್ವಾ ಅವರ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಈ ಕ್ರೀಡಾಕೂಟಕ್ಕೆ ಉದ್ಘಾಟನೆ ಮಾಡಿದವರು. ಇದು ರಾಂಗ್ ಆಗುತ್ತೆ. ಸರಿನಾ? ಸೊ ಫಸ್ಟ್ ಆಪ್ಷನ್ ಇದು ಈ ರೀತಿ ಕೊಟ್ಟಿದ್ರೆ ಫಸ್ಟ್ ಆಪ್ಷನ್ ಯಾವ್ದು ಕೊಟ್ಟಿರ್ತಾನಲ್ವಾ, ಮೀನ್ಸ್ ಈಸಿ ಅನ್ಸ್ಬೇಕು ನಿಮಗೆ. ಕ್ವಶನ್ ನಿಮ್ಮ ಮೈಂಡ್ ಹೇಳಬೇಕು, ಎಷ್ಟು ಈಸಿ ಇದೆ ನೋಡು, ಫಸ್ಟ್ ಆಪ್ಷನ್ ಅದೇ ಕೊಟ್ಟಿದ್ದಾನೆ ಹಾಕು ಅಂತ. ಸೊ ಆ ಥರ ಕ್ವಶನ್ಗಳಿಗೆ ನೀವು ಡಬಲ್ ಟೈಮ್ ಥಿಂಕ್ ಮಾಡಬೇಕಾಗುತ್ತೆ. ಓಕೆ, ಎರಡು ಸರಿ ನೀವು ಥಿಂಕ್ ಮಾಡಬೇಕಾಗುತ್ತೆ. ಸೊ ಇದು ಆನ್ಸರ್ ಅಲ್ಲ. ಯಾರು ಅಂತಂದರೆ ಈ ಆಂಧ್ರ ಪ್ರದೇಶದ ನಿವೃತ್ತ ರಾಜ್ಯಪಾಲರಾಗಿರ್ತಕ್ಕಂಥ KT ಪರ್ನಾಯಕ್ ಅವರು. ಓಕೆ, ಯಾರು? ಈ ಒಂದು KT ಪರ್ನಾಯಕ್ ಅವರು ಈ ಒಂದು
ಅರುಣಾಚಲ್ ಪ್ರದೇಶದಲ್ಲಿ ನಡೆದಿರ್ತಕ್ಕಂತಹ 69ನೇ ರಾಷ್ಟ್ರೀಯ ಶಾಲಾ ಕ್ರೀಡಾಕೂಟವನ್ನ ಉದ್ಘಾಟನೆ ಮಾಡಿದ್ದಾರೆ. ಯಾರು? KT ಪರ್ನಾಯಕ್ ಅಂತ ಹೇಳ್ತೀವಿ ಸರ್. ಇವರು ಆಂಧ್ರ ಪ್ರದೇಶದ ಎಕ್ಸ್ ಗವರ್ನರ್ ಸಹ ಆಗಿದ್ರು. ಸರಿನಾ? ಯಾರು? ಎಕ್ಸ್ ಗವರ್ನರ್ ಆಗಿದ್ರು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಾತ್ಸಲ್ಯ ಯೋಜನೆಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ವಾತ್ಸಲ್ಯ ಯೋಜನೆ ಬಗ್ಗೆ ಇದರಲ್ಲೂ ಸಹ ನಾವು ಕ್ಲಾಸ್ನಲ್ಲಿ ನೋಡ್ಕೊಂಡಿದ್ದೀವಿ ಆಲ್ರೆಡಿ. ಅನಾಲಿಸಿಸ್ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ, ಮೀನ್ಸ್ ಯಾವುದು RRB NTPC ಕ್ಲಾಸಲ್ಲಿ. ಅಂಡ್ ದೆನ್ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲೂ ಸಹ ನೋಡ್ಕೊಂಡಿದ್ವಿ. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ? ವೃದ್ಧಾಪ್ಯ ಪಿಂಚಣಿ ಯೋಜನೆ ಅಂತ ಕೊಟ್ಟಿದ್ದಾನೆ. ವಾತ್ಸಲ್ಯ, ಇದು ವಾತ್ಸಲ್ಯ 2.0 ಸ್ಟಾರ್ಟ್ ಮಾಡೋರಲ್ವ ಮೊನ್ನೆ. ಸೊ ಅದು ಇದು ಯಾವುದು? ಮಹಿಳಾ ಸ್ವ ಉದ್ಯೋಗ ಯೋಜನೆ. ಅಲ್ಲ, ಮಕ್ಕಳ ರಕ್ಷಣೆ ಮತ್ತು ಕಲ್ಯಾಣ, ಹೌದು ಇರಬಹುದೇನೋ. ಅಂಡ್ ತಾಯಿ ಆರೋಗ್ಯ ಮತ್ತು ಯೋಜನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಈ ವಾತ್ಸಲ್ಯ ಸ್ಕೀಮ್ ಏನಿದೆ ಅಲ್ವಾ, ಸೊ ಇದು ಬಂದಿರೋದು ಈ ಒಂದು ಮಕ್ಕಳ ರಕ್ಷಣೆ ಮತ್ತು ಕಲ್ಯಾಣಕ್ಕಾಗಿ. ಓಕೆ, ಇದು ಮಕ್ಕಳಿಗೆ ಅಂತ ನೆನ್ಪಿಟ್ಕೊಳ್ಳಿ. ಒಟ್ಟಿನಲ್ಲಿ ಮಕ್ಕಳು ಅಂತ ಬಂತ ವಾತ್ಸಲ್ಯ, ಪ್ರೀತಿ ವಾತ್ಸಲ್ಯದಿಂದ ಮಕ್ಕಳನ್ನು ನೋಡ್ಕೊಂಡ್ರೆ ಮುಂದೆ ಮಕ್ಕಳು ನಮ್ಮ ನೋಡ್ಕೊಳ್ತಾರೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ವಾತ್ಸಲ್ಯ ಯೋಜನೆಯು ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯಕ್ಕೆ ಸಂಬಂಧಿಸಿದೆ. ಸರ್, ಮಹಿಳೆಯರು ಹಾಕ್ಬೋದಾಗಿತ್ತಲ್ಲ ಇಲ್ಲಿ. ಸೊ ಇಲ್ಲಿ ಮಕ್ಕಳೇ ಇಂಪಾರ್ಟೆಂಟ್ ಆಗ್ತಾರೆ ಸರಿನಾ. ಮಹಿಳಾ ಮತ್ತು ಈ ಮಕ್ಕಳ ಸಚಿವಾಲಯ ಏನಿದೆ ಅಲ್ವಾ, ಅದು ತಂದಿದೆ. ಬಟ್ ಯಾರ ಸಲುವಾಗಿ? ಮಕ್ಕಳ ಸಲುವಾಗಿ, ಮಹಿಳೆಯರ ಸಲುವಾಗಿ ಅಲ್ಲ, ಮಕ್ಕಳ ಸಲುವಾಗಿ. ವಾತ್ಸಲ್ಯ ಯೋಜನೆಯು 2 ಪ್ರಮುಖ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಿಸಿದೆ. ಯಾವ್ದು ರೀ ಅದು? ಒಂದು NPS ವಾತ್ಸಲ್ಯ ಸರಿನಾ, ಈ ಒಂದು ಮಕ್ಕಳ ಪಿಂಚಣಿ ಯೋಜನೆ NPS ವಾತ್ಸಲ್ಯ, ಮತ್ತು ಮಕ್ಕಳ ರಕ್ಷಣೆ ಮತ್ತು ಅಭಿವೃದ್ಧಿ ಯೋಜನೆ ಮಿಷನ್ ವಾತ್ಸಲ್ಯ ಅಂತ ಹೇಳ್ತೀವಿ ಸರಿನಾ. 2 ಯೋಜನೆಗಳಿದಾವೆ ಇದರಲ್ಲಿ. ಒಂದು NPS ವಾತ್ಸಲ್ಯ, ಇನ್ನೊಂದು ಮಿಷನ್ ವಾತ್ಸಲ್ಯ ಅನ್ನೋದು ಸರಿನಾ. ಇದು ನೆನ್ಪಿಟ್ಕೊಳ್ಳಿ. ಸೊ NPS ವಾತ್ಸಲ್ಯವು ಅಪ್ರಾಪ್ತ ವಯಸ್ಕರಿಗೆ ಪಿಂಚಣಿ ಖಾತೆಯಾಗಿದ್ದು, ಮಿಷನ್ ವಾತ್ಸಲ್ಯವು ಮಕ್ಕಳಿಗೆ ಆರೋಗ್ಯಕರ ಮತ್ತು ಸುರಕ್ಷಿತ ಬಾಲ್ಯವನ್ನು ಖಚಿತಪಡಿಸಿಕೊಳ್ಳಲು ಸಮಗ್ರ ಉಪಕ್ರಮವಾಗಿದೆ ಎನ್ನುವುದನ್ನು ಹೇಳ್ತದೆ. ಯಾವುದು? NPS ವಾತ್ಸಲ್ಯ ಅಂಡ್ ಮಿಷನ್ ವಾತ್ಸಲ್ಯ ಅನ್ನೋದು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರು? ಸರಿಯಾ? ಸೊ ಈ ಕ್ವಶನ್ ನಾವು ಎಷ್ಟು ಸರಿ ನೋಡಿಲ್ಲ. ಕರೆಂಟ್ ಅಫೇರ್ಸ್ ಅಲ್ಲಿ ನೋಡಿದ್ವಿ, ಅನಾಲಿಸಿಸ್ ಕ್ಲಾಸಲ್ಲಿ ನೋಡಿದ್ವಿ, ಅಂಡ್ ದೆನ್ ಮತ್ತೆ ಈ GK ಕ್ಲಾಸ್ಗಳಲ್ಲಿ ನೋಡಿದ್ವಿ ಸರಿನಾ. ಸೊ ಯಾರಿದ್ದಾರೆ ಈ ಒಂದು NHRC ಅಧ್ಯಕ್ಷರು? ಯಾರಿದ್ದಾರೆ? ಎಲ್ಲಿ ಈ ಮಾನವ ಹಕ್ಕುಗಳ ಆಯೋಗ ಏನಿದೆ ಅಲ್ವಾ, ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ನಮ್ಮ ರಾಮ ಸುಬ್ರಹ್ಮಣ್ಯನವರಾಗಿರ್ತಾರೆ. ಓಕೆ, ಸೊ ಎಲ್ಲಿ ರಾಮ ಇರ್ತಾನೆ ಅಲ್ಲಿ ಮಾನವ ಹಕ್ಕುಗಳಿಗೆ ಯಾವತ್ತೂ ಸಹ ಚ್ಯುತಿ ಬರೋದಿಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಅದು ನಮ್ಮ ರಾಮನಿಗೆ ಶ್ರೀರಾಮನಿಗೆ ಇರ್ತಕ್ಕಂಥ ಹೆಸರಿನಲ್ಲಿರ್ತಕ್ಕಂಥ ಪವರ್ ಅಂತ ಹೆಸರು ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆ, ಸೊ ನೆನ್ಪುಳಿತದೆ. ಓಕೆ, ಸೊ ಇವರು ಹೆಸರು ಇಟ್ಕೊಂಡಿದ್ದಾರೆ ಅಂದರೆ ರಾಮನ ಥರ ಆಗ್ತಾರೆ ಅನ್ನೋದು ಅದು ಸುಳ್ಳೋ ಸತ್ಯವೋ ಗೊತ್ತಿಲ್ಲ ಸರಿನಾ. ಬಟ್ ನಮ್ಗೆ ನೆನ್ಪಿಟ್ಕೊಳ್ಳೋಕ್ಕಾಗತ್ತಲ್ವಾ? ನೆನ್ಪಿಟ್ಕೊಳ್ಬೇಕು, ಸಾಕು, ಮುಗೀತು, 1 ಮಾರ್ಕ್ಸ್ ಬರುತ್ತೆ ಇಲ್ಲಿ ಅಲ್ವಾ. ಸೊ ಯಾರು ಅಂತಂದರೆ ಈ ಒಂದು NHRC ಅಧ್ಯಕ್ಷರು ಇವಾಗ ಪ್ರಸ್ತುತ ರಾಮ ಸುಬ್ರಹ್ಮಣ್ಯನ್ ಅಂತ ಹೇಳ್ತೀವಿ ಸರ್. ಈ ಒಂದು ರಾಮ ಸುಬ್ರಹ್ಮಣ್ಯನ್ ಅವರು ಏನಂತ ಇದ್ದಾರೆ? ಸೊ ಇವರು ಮೊದಲು ನ್ಯಾಯಮೂರ್ತಿ ಆಗಿದ್ರು, ಸೊ ಪ್ರಸ್ತುತ ನಿವೃತ್ತ ನ್ಯಾಯಮೂರ್ತಿ ಆಗಿದ್ದಾರೆ. ಯಾರು? ಈ ಒಂದು ವಿ ರಾಮ ಸುಬ್ರಹ್ಮಣ್ಯನ್ ಅವರು. ಓಕೆ, ನೆನ್ಪಿಟ್ಕೊಳ್ಳಿ. ಸೊ ಡಿಸೆಂಬರ್ 30, 2024ರಂದು ಅಧಿಕಾರ ವಹಿಸಿಕೊಂಡ ನ್ಯಾಯಮೂರ್ತಿ ವಿ ರಾಮ ಸುಬ್ರಹ್ಮಣ್ಯನ್ ಅವರು ಭಾರತದ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರಾಗಿದ್ದಾರೆ. ಹಾಗೆ NHRCಯ 9ನೇ ಅಧ್ಯಕ್ಷರಾಗಿದ್ದಾರೆ. ಯಾರು? ಇದೇ ರಾಮ ಸುಬ್ರಹ್ಮಣ್ಯನ್ ಅಂತ ಹೇಳ್ತೀವಿ ಸರಿನಾ. ಸೊ ನಿಮಗೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಲೈಕ್ ಈ ಡಿ ಗ್ರೂಪ್ ಕ್ವಶನ್ ಪೇಪರ್ ಏನಿದೆ ಅಲ್ವಾ, ಸೊ ಈ GK ಕ್ವಶನ್ ಪೇಪರ್ ಈಸಿನೇ ಅನಿಸ್ತಾ ಇದೆ ನನಗೆ, ಆಲ್ವೇಸ್ ಈಸಿ ಅನಿಸ್ತಾ ಇದೆ. ಆ್ಯಂಡ್ ದೆನ್ ಕ್ಲಾಸ್ ಕೇಳಿರ್ತಕ್ಕಂಥ ಎಷ್ಟೋ ಹುಡುಗರು ಸಹ ಮೆಸೇಜ್ ಹಾಕ್ತಾ ಇದ್ರು, ಸರ್ ಈಸಿ ಅನಿಸ್ತಾ ಇದೆ. ಆ್ಯಂಡ್ ದೆನ್ ಇದನ್ನ ನೋಡಿದ್ವಿ, ಆ್ಯಂಡ್ ದೆನ್ ಎವ್ರಿ ವರ್ಡ್ಗಳು ಹೇಳಿದ್ದೆಲ್ಲವೂ ಸಹ ಇಂಪಾರ್ಟೆಂಟ್ ಇರೋದನ್ನ ನೋಟ್ ಮಾಡ್ಕೊಂಡಿದ್ವಿ ಹಾಗೆ ಹೀಗೆ ಅಂತ ಸರಿಯಾ. ಸೊ ಇದು ನಾನು ಪ್ರಮೋಷನ್ಗೆ ಅಂತ ಹೇಳ್ತಾ ಇಲ್ಲ, ವಾಟ್ ಎವರ್ ಎಂಥವು ಸಹ ಹೇಳ್ತಾ ಇಲ್ಲ. ಜಸ್ಟ್ ಏನು ಅಂತಂದರೆ, ಯಾರನ್ನಾದರೂ ಒಬ್ಬರನ್ನ ನೀಟಾಗಿ ಫಾಲೋ ಮಾಡ್ತೀರಾ, ಕಂಪ್ಲೀಟಾಗಿ ಫಾಲೋ ಮಾಡಿ. ಓಕೆ, ಮೀನ್ಸ್ ಏನೋ ಒಂದು ಹೇಳ್ತಿರ್ತಾರಲ್ವ, ದ ಎಡಿಷ್ನಲ್ ಒಂದು ಪೀಕ್ ಲೆವೆಲಲ್ಲೂ ಸಹ ಒಂದು ಹೇಳಿರ್ತಾರೆ, ಆ್ಯಂಡ್ ದೆನ್ ಒಂದು ಡೌನ್ ಲೆವೆಲಲ್ಲೂ ಸಹ ಹೇಳಿರ್ತಾರೆ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ, ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಒಬ್ಬರನ್ನೇ ಕೇಳ್ಬೋದು ಅಂತ ಇಲ್ಲ, ಬಟ್ ಆ ಒಂದು ಇನ್ಫಾರ್ಮೇಷನ್ ಒಬ್ಬರನ್ನ ನೀಟಾಗಿ ಫಾಲೋ ಮಾಡ್ಕೊಳ್ಳಿ ಅಂತ. ಓಕೆ, ಸೊ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಜುಲೈ 2025ರಲ್ಲಿ ಅಟಲ್ ಇನೋವೇಷನ್ ಮಿಷನ್ ನ ಹೊಸ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಅಟಲ್ ಇನೋವೇಷನ್ ಮಿಷನ್ ನ ಹೊಸ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ರಾಜೀವ್ ಕುಮಾರ್ ಅವರು, ಅಜಯ್ ಸೇಠ್ ಅವರು, ದೀಪಕ್ ಬಾಂಗ್ಲಾ ಅವರು, ಆ್ಯಂಡ್ ದೆನ್ ಈ ನವೀನ್ ಕುಮಾರ್ ಅವರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾರು? ನಮ್ಮ ದೀಪಕ್ ಬಾಗ್ಲಾ ಅವರು ಅಂತ ಹೇಳ್ತೀವಿ ಸರ್. ಯಾರು? ದೀಪಕ್ ಬಾಗ್ಲಾ ಅವರು ಏನಿದಾರಲ್ವ, ಅಟಲ್ ಇನೋವೇಷನ್ ಮಿಷನ್ನ ನೂತನ ಹೊಸ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ. ಸರ್ನ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ. ಯಾರು? ದೀಪಕ್ ಬಾಗ್ಲಾ ಅವರು, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ರೀಸೆಂಟಾಗಿ ಈ ಅಟಲ್ ಇನೋವೇಷನ್ ಮಿಷನ್ ಅಡಿಯಲ್ಲಿ 100 ಸ್ಕೂಲ್ಗಳಲ್ಲಿ ಈ ಒಂದು ಅಟಲ್ ಇನೋವೇಷನ್ ಮಿಷನ್ನ ತೆಗಿತೀವಿ ಅಂತ ಸಹ ಬಜೆಟಲ್ಲಿ ಘೋಷಣೆ ಮಾಡಿದ್ರು ಅಲ್ವಾ, ಫೆಬ್ರವರಿಯಲ್ಲಿ. ಸೊ ಅದಕ್ಕೆ ಅದು ಸಹ ಅವಾಗಲೂ ಸಹ ನ್ಯೂಸಲ್ಲಿತ್ತು, ಯಾವುದು? ಈ ಒಂದು ಅಟಲ್ ಇನೋವೇಷನ್ ಮಿಷನ್ ಅನ್ನೋದು. ಸೊ ಇವಾಗಲೂ ಸಹ ನ್ಯೂಸಲ್ಲಿದೆ. ಆ್ಯಂಡ್ ದೆನ್ ನಿಮ್ಮ ಬೆಳಗಾವಿಯಲ್ಲೂ ಸಹ ಇದ್ದಾವೆ. ಓಕೆ, ನಮ್ಮ ಬಿಜಾಪುರದಲ್ಲಿ, ಆ್ಯಂಡ್ ದೆನ್ ನಮ್ಮ ಬಾಗಲಕೋಟೆ, ನಮ್ಮ ಕಲಬುರಗಿಯಲ್ಲಿ ಅಷ್ಟೇನು ಕಾಣಿಸಿಗಲ್ಲ ನಿಮಗೆ. ಬಟ್ ಇಲ್ಲಿ ನಿಯರ್ ಬೈ ಹೇಳೋದಾದರೆ ಈ ಒಂದು ಅಟಲ್ ಇನೋವೇಷನ್ ಮಿಷನ್ ಏನಿದೆ ಅಲ್ವಾ, ಆ ಒಂದು ಕೇಂದ್ರ ಇದರಲ್ಲಿ ಬೆಳಗಾವಿಯಲ್ಲೂ ಸಹ ಇದ್ದಾವೆ ಸರಿನಾ. ಸೊ ಅಲ್ಲಿ ನಿಮಗೆ ಕಾಣಿಸಿಗ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಕೆಳಗಿನ ಯಾವ ಅಂಗವು ಎದೆಯ ಕುಳಿಯಲ್ಲಿದೆ ಅಂತ ಕೊಟ್ಟಿದ್ದಾನೆ. ಸರ್ ಎದೆಯ ಕುಳಿಯಲ್ಲಿ ಯಾವುದಿದೆ? ಮೇದೋಜರಿಕ ಗ್ರಂಥಿ. ಮೇದೋಜರಿಕ ಗ್ರಂಥಿ ಎಲ್ಲಿ ಕಂಡು ಬರುತ್ತೆ ನಿಮಗೆ? ಸೊ ಈ ಒಂದು ಎದೆಯ ಕುಳಿಯಲ್ಲಿ ಕಂಡು ಬರುತ್ತಾ? ಇಲ್ಲ. ಆ್ಯಂಡ್ ದೆನ್ ಹೃದಯ ಕಂಡು ಬರುತ್ತಾ? ಹೌದು, ಈ ಒಂದು ಎದೆಯ ಕುಳಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಓಕೆ, ಇದನ್ನು ಕೇಳ್ತಾ ಇದ್ದೀನಿ ನೋಡಿ, ಈ ಒಂದು 2 ಶಿಫ್ಟಿಂದ ಏನು ಕೇಳ್ತಾ ಇದ್ದಾನೆ ಅಂದರೆ, ಯಾವ ಭಾಗ ಎಲ್ಲಿ ಕಂಡು ಬರುತ್ತೆ? ಓಕೆ, ಕಣ್ಣು ಎಲ್ಲಿ ಕಂಡು ಬರುತ್ತೆ? ಮೂಗಿನ ಮೇಲೆ ಕಂಡು ಬರುತ್ತಾ? ಮೂಗಿನ ಕೆಳಗಡೆ ಕಂಡು ಬರುತ್ತಾ? ಸೊ ಈ ರೀತಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಓಕೆ, ಅದನ್ನು ನೋಡ್ಕೊಳ್ಳಿ ನೀವು. ಎಲ್ಲಿ ಆಲ್ಮೋಸ್ಟ್ ನಮ್ಮ ಇದೇನಿದೆ ಅಲ್ವಾ,
ನಾನ್ ಸ್ಟ್ಯಾಟಿಕ್ ಪಾರ್ಟ್ ಏನಿದೆಯಲ್ಲ ನಮ್ಮ ಒಂದು ಬಾಡಿದು. ಸೊ ಅಲ್ಲಿ ಯಾವ ಅಂಗಗಳು ಎಲ್ಲಿದ್ದಾವೆ ಅಂತ ಕೇಳಿದ್ದಾನೆ. ಓಕೆ, ಸೊ ಈ ಒಂದು ಎದೆಯ ಕುಳಿಯಲ್ಲಿ ಯಾವ್ದು ಕಂಡು ಬರುತ್ತೆ, ಒಂದು ಶ್ವಾಸಕೋಶ ಕಂಡು ಬರುತ್ತೆ. ಓಕೆ, ಆ್ಯಂಡ್ ದೆನ್ ಇನ್ನೊಂದು ಯಾವ್ದು ಕಂಡು ಬರುತ್ತೆ, ಇದೇ ಹೃದಯ ಕಂಡು ಬರುತ್ತೆ. ಮೂತ್ರಪಿಂಡ ಕೆಳಗಡೆ ಇದಾವೆ, ಆ್ಯಂಡ್ ದೆನ್ ಗಂಟಲು ಕುಳಿ ಮೇಲ್ಗಡೆ ಇದೆ, ಆ್ಯಂಡ್ ದೆನ್ ಮೇದೋಜರಿಕ ಗ್ರಂಥಿ ಏನಿದೆಯಲ್ವಾ, ಸೊ ಇದು ಸಹ ಸ್ವಲ್ಪ ಕೆಳಗಡೆ ಬರುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ, ಇದೇ ಒಂದು ಹೃದಯ ಆಗುತ್ತೆ. ಸರಿನಾ, ಹೃದಯ ಕೊಟ್ಟಿರಲಿಲ್ಲ ಅಂದ್ರೆ ಶ್ವಾಸಕೋಶ ಏನಿದೆಯಲ್ವಾ ಸರಿಯಾದ ಉತ್ತರ ಆಗ್ತಿತ್ತು. ಯಾಕೆಂದ್ರೆ ಇವೆರಡೂ ಸಹ ಎದೆಯ ಕುಳಿಯಲ್ಲೇ ಕಂಡು ಬರ್ತವೆ ಅಕ್ಕಪಕ್ಕ. ಓಕೆ, ಇದು ಸೆಂಟ್ರಲ್ ಕಂಡು ಬರುತ್ತೆ, ಅದು ಮೀನ್ಸ್ ಪಕ್ಕ ಕಂಡು ಬರುತ್ತೆ. ಓಕೆ, ಲೆಫ್ಟ್ ಸೈಡಲ್ಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಓಕೆ, ಇಲ್ಲಿ ಸಮ್ ಇನ್ಫಾರ್ಮೇಷನ್ ಹಾಕಿದ್ದೀವಿ, ಇಲ್ಲಿ ನೋಡ್ಕೊಳ್ಳಿ. ಏನು, ಎದೆ ಕುಹರವು ಪಕ್ಕೆಲುಬುಗಳಿಂದ ಆವೃತ್ತವಾಗಿದೆ. ಎದೆ ಕುಹರ ಏನಿದೆ ಅಲ್ವಾ, ಈ ಒಂದು ಎದೆ ಕುಹರ ಪಕ್ಕೆಲುಬುಗಳಿಂದ ಆವೃತ್ತವಾಗಿದೆ. ಹೃದಯ ಮತ್ತು ಶ್ವಾಸಕೋಶಗಳು ಈ ಕುಳಿಯಲ್ಲಿದ್ದಾವೆ. ಓಕೆ, ಇದನ್ನೇ ನಾನು ಹೇಳಿದೆ ಜಸ್ಟ್. ಆ್ಯಂಡ್ ದೆನ್ ಹೃದಯ ಮತ್ತು ಶ್ವಾಸಕೋಶಗಳು ಎದೆಯ ಗೂಡಿನ ಕುಳಿಯಲ್ಲಿದ್ದಾವೆ. ಮೇದೋಜರಿಕ ಗ್ರಂಥಿ ಏನಿದೆ ಅಲ್ವಾ, ಮೇದೋಜರಿಕ ಗ್ರಂಥಿ ಆಗಿರಲಿ. ಆ್ಯಂಡ್ ದೆನ್ ಮೂತ್ರಪಿಂಡಗಳು ಕಿಬ್ಬೊಟ್ಟೆಯ ಕುಳಿಯಲ್ಲಿದ್ದಾವೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಕಿಬ್ಬೊಟ್ಟೆಯ ಕುಳಿಯಲ್ಲಿ ಯಾವ್ದು ಕಂಡು ಬರ್ತವೆ, ಒಂದು ಮೇದೋಜರಿಕ ಗ್ರಂಥಿ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಇನ್ನೊಂದು ಮೂತ್ರಪಿಂಡಗಳು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಗಂಟಲ ಕುಳಿ ಎದೆಯಲ್ಲಿ ಅಲ್ಲ, ಅದು ಒಂದು ಕುತ್ತಿಗೆಯಲ್ಲಿದೆ. ಓಕೆ, ಈ ಗಂಟಲಿದೆ ಅಲ್ವಾ, ಸೊ ಇಲ್ಲಿ ಗಂಟಲ ಕುಳಿ ಎಲ್ಲಿದೆ ಅಂದರೆ ಈ ಒಂದು ಕುತ್ತಿಗೆಯಲ್ಲಿ ಕಂಡು ಬರುತ್ತೆ. ಓಕೆ, ಇದೇ ಒಂದು ಕುತ್ತಿಗೆಯಲ್ಲಿ ಯಾವ ಗ್ಲ್ಯಾಂಡ್ ಕಂಡು ಬರುತ್ತೆ, ಒಂದು ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಇನ್ನೊಂದು ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಸರ್, ನಾವು ಒಂದು ಥೈರಾಯ್ಡ್ ಗ್ರಂಥಿ ಅಂತ ಹೇಳ್ತೀವಿ, ಇನ್ನೊಂದು ಪ್ಯಾರಾಥೈರಾಯ್ಡ್ ಗ್ರಂಥಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಶಬ್ದದ ವೇಗ 340 ಮೀಟರ್ ಪರ್ ಸೆಕೆಂಡ್ ಆಗಿದ್ದರೆ ಮತ್ತು ದೂರ 17 ಮೀಟರ್ ಆಗಿದ್ದರೆ ಶಬ್ದವು ಆ ದೂರವನ್ನು ಕ್ರಮಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಏನಿಲ್ಲ, ಈ ಥರ ಕ್ವಶನ್ ಬಂತ ಜಸ್ಟ್ 2 ಮಾಡ್ಕೊಳ್ಳಿ. ಓಕೆ, ನಿಮಗೆ ಫಾರ್ಮುಲಾ ಬರಲ್ಲ, ಏನೂ ಬರಲ್ಲ. ಏನಂತಂದರೆ ಒಂದು 340ಕ್ಕೆ ಡಿವೈಡೆಡ್ ಬೈ 17 ಮಾಡ್ಕೊಳ್ಳಿ. 17 17 20 20 ಎಲ್ಲಾದರೂ ಇದೆಯಾ, ಇಲ್ಲ, ಬಿಟ್ಬಿಡಿ. ಆ್ಯಂಡ್ ದೆನ್ ಮತ್ತೆ ಒಂದು ಸಿಂಪಲ್ ಏನು ಮಾಡ್ಕೊಳ್ಳಿ ಅಂದರೆ ಮೇಲೆ 17 ಇಟ್ಕೊಳ್ಳಿ, ಕೆಳಗಡೆ ಒಂದು 340 ಮಾಡ್ಕೊಳ್ಳಿ. ಓಕೆ, ಸೊ ಏನಾದರೂ ಬರುತ್ತಾ? ಓಕೆ, ಬರ್ಬೋದೇನೋ, ಮಾಡೋಣ. ಸೊ ಇಲ್ಲಿ ಒಂದು ಏನು ಮಾಡ್ಕೊಳ್ಳೋಣ, 0 ಇಟ್ಕೊಂಡು ಒಂದು 0 ಹಾಕ್ಕೊಂಡು ಏನು ಮಾಡೋಣ, 170 ಹಾಕೋಣ. ಓಕೆ, 170 ಆಗುತ್ತಾ? ಅದು ಆಗಲ್ಲ. ಡಿವೈಡ್ ಆಗುತ್ತಾ? ಆಗಲ್ಲ. ಬಟ್ 17 1 17 2 34 ಆಗುತ್ತಲ್ವಾ, ಸೊ ಮೀನ್ಸ್ 0.5 ಬರ್ಬೋದಲ್ವಾ. ಓಕೆ, 0.5 ಬರುತ್ತೆ ನೋಡಿ, 0.05 ಸೆಕೆಂಡ್ ಅಂತ ಹೇಳ್ತೀವಿ. ಸರ್ನ ಈ ರೀತಿ ಭಾಗ ಮಾಡ್ಕೊಳ್ಳಿ. ಸೊ ಅದು ಈ ಥರ ನಿಮ್ಮ ಆಪ್ಷನ್ ಬಂತ, ಅದನ್ನು ಹಾಕಿ. ಇಲ್ಲ ಅಂತಂದರೆ ಇಂಟು ಮಾಡ್ಕೊಳ್ಳಿ, 340 ಇಂಟು 17 ಅಂತ ಮಾಡ್ಕೊಳ್ಳಿ. ಸರ್, ಇದು ಎಕ್ಸಾಕ್ಟ್ ಫಾರ್ಮುಲಾ ಬಿಟ್ಟು ಏನೇನೋ ಹೇಳ್ತಾ ಇದ್ದೀರಾ. ಓಕೆ, ಹೌದು, ಎಕ್ಸಾಕ್ಟ್ ಫಾರ್ಮುಲಾ ಬಿಟ್ಟು ಬೇರೆ ಏನೇನೋ ಹೇಳ್ತಾ ಇದ್ದೀನಿ. ಇದಕ್ಕೆ ಫಾರ್ಮುಲಾ ಏನಿದೆ ಅಂತಂದರೆ ಎವರೇಜ್ ವೆಲಾಸಿಟಿ ಈಕ್ವಲ್ಸ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಅಂತ ಇದೆ. ಓಕೆ, ಇಲ್ಲಿ ವೆಲಾಸಿಟಿ ಏನಿದೆ ಅಲ್ವಾ, ಇಲ್ಲಿ ಕೆಳಗಡೆ ಹಾಕೊಳ್ಳಿ. ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ, 17 ಇದೆ. ಆ್ಯಂಡ್ ದೆನ್ ಡಿವೈಡೆಡ್ ಬೈ ಎಷ್ಟು ಹಾಕೊಳ್ಬೇಕು, 340 ಹಾಕಬೇಕು. ಸೊ ಈ ಥರ ಮಾಡ್ಕೊಂಡ್ರೆ ನಿಮ್ಗೆ ಆನ್ಸರ್ ಅದೇ ಬರುತ್ತೆ. ಯಾವುದು, ಈ 0.05 ಅನ್ನೋದು. ಬಟ್ ನಿಮ್ಮ ಫಾರ್ಮುಲಾ ಕೆಲವೊಂದು ಸರಿ ನೆನ್ಪುಳಿಲಿಲ್ಲ ಅಂದರೆ ಟ್ರಿಕ್ ಹೇಳ್ತಾ ಇದ್ದೀನಿ. ಓಕೆ, ಸೊ ಈ ಥರ ಮಾಡ್ಕೊಳ್ಳಿ, ನಿಮಗೆ ಆನ್ಸರ್ ಬಂದೇ ಬರುತ್ತೆ, ಆಲ್ವೇಸ್ ಬರುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಆಲ್ಕೋಹಾಲ್ಗಳ ಕ್ರಿಯಾತ್ಮಕ ಗುಂಪು ಯಾವುದು ಅಂತ ಕೊಟ್ಟಿದ್ದಾನೆ. ಸರಿನಾ, ಆಲ್ಕೋಹಾಲ್ಗಳ ಕ್ರಿಯಾತ್ಮಕ ಗುಂಪು ಯಾವುದು? ಕಾರ್ಬಾಕ್ಸಿಲಿಕ್ ಗುಂಪು, ಆ್ಯಂಡ್ ದೆನ್ ಅಲ್ಡಿಹೈಡ್ ಗುಂಪು, ಹೈಡ್ರಾಕ್ಸಿಲ್ ಗುಂಪು ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಕೀಟೋನ್ ಗುಂಪು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಹೈಡ್ರಾಕ್ಸಿಲ್ ಗುಂಪು ಅಂತ ಹೇಳ್ತೀವಿ. ಸರ್, ಈ ಒಂದು ಹೈಡ್ರಾಕ್ಸಿಲ್ ಗುಂಪು ಏನಿದೆ ಅಲ್ವಾ, ಆಲ್ಕೋಹಾಲ್ಗಳ ಕ್ರಿಯಾತ್ಮಕ ಗುಂಪಾಗಿದೆ. ಓಕೆ, ಸೊ ಆಲ್ಕೋಹಾಲ್ಗಳು ಸಾವಯವ ಸಂಯುಕ್ತಗಳಾಗಿದ್ದಾವೆ. ಇದರಲ್ಲಿ ಹೈಡ್ರಾಕ್ಸಿಲ್ ಗುಂಪು ಇಂಗಾಲದ ಪರಮಾಣುವಿಗೆ ಜೋಡಿಸಲ್ಪಟ್ಟಿರುತ್ತದೆ. ಆಲ್ಕೋಹಾಲ್ಗಳು ಸಾವಯವ ಸಂಯುಕ್ತಗಳಾಗಿದ್ದಾವೆ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇದರ ಒಂದು ಸಾಮಾನ್ಯ ಸೂತ್ರ ಏನಂತ ಹೇಳ್ತೀವಿ ಅಂದರೆ ROH ಅಂತ ಹೇಳ್ತೀವಿ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಆಕ್ಸಿಡೀಕರಣ ಕ್ರಿಯೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸಂಭವಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಸರಿನಾ, ಆಕ್ಸಿಡೀಕರಣದಲ್ಲಿ, ಆಕ್ಸಿಡೈಸೇಷನ್ ಅಲ್ಲಿ ಏನು ಮಾಡ್ತೀವಿ ನಾವು ಹೇಳ್ಬೋದಾ? ಎಲೆಕ್ಟ್ರಾನ್ಗಳ ಲಾಭ ಆಗುತ್ತೆ, ಎಲೆಕ್ಟ್ರಾನ್ಗಳ ನಷ್ಟ ಆಗುತ್ತೆ. ಈ ಒಂದು ಆಮ್ಲಜನಕವನ್ನು ತೆಗೆಯುವುದಲ್ಲ, ಹಾಕೋದು. ಆಕ್ಸಿಡೀಕರಣ ಅಂತಂದರೆ ಆಮ್ಲಜನಕ ಜಾಸ್ತಿ ಎಡಪ್ ಆಗುತ್ತೆ. ಓಕೆ, ಅದು ಆಗೋದೇ ಇಲ್ಲ. ಆ್ಯಂಡ್ ಹೈಡ್ರೋಜನ್ಗೆ ಲಾಭ ಆಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂತಂದರೆ ಎಲೆಕ್ಟ್ರಾನ್ಗಳ ನಷ್ಟ ಅಂತ ಹೇಳ್ತೀವಿ. ಸರಿನಾ, ಈ ಒಂದು ಎಲೆಕ್ಟ್ರಾನ್ಗಳೇನಿದೆ ಅಲ್ವಾ, ಅವು ನಷ್ಟ ಆಗ್ತವೆ. ಎಲ್ಲಿ? ಒಂದು ಆಕ್ಸಿಡೈಸೇಷನ್ ಆದಾಗ. ಈ ಆಕ್ಸಿಡೀಕರಣವು ಒಂದು ವಸ್ತುವಿನ ಪ್ರಕ್ರಿಯೆಯಾಗಿದ್ದು ಅದರ ಮೂಲಕ ಎಲೆಕ್ಟ್ರಾನ್ಗಳ ನಷ್ಟ ಸಂಭವಿಸುತ್ತದೆ. ಆಕ್ಸಿಡೀಕರಣವನ್ನು ಇತರ ವಿಧಾನಗಳಲ್ಲಿಯೂ ಸಹ ಕಂಡುಹಿಡಿಯಬಹುದು. ಆಮ್ಲಜನಕದ ಸೇರ್ಪಡೆ ಅಂತ ಇದನ್ನು ಹೇಳ್ತೀವಿ. ಸರಿನಾ, ಹೈಡ್ರೋಜನ್ ತೆಗೆಯುವಿಕೆ ಸಂಭವಿಸುತ್ತದೆ. ಮೀನ್ಸ್ ಹೈಡ್ರೋಜನ್ ಏನಿದೆಲ್ವಾ ಅದನ್ನು ಸಹ ತೆಗೆಯುವಿಕೆ ಸಂಭವಿಸುತ್ತದೆ ಇದರಲ್ಲಿ. ಆದರೆ ಕಡಿತದಲ್ಲಿ ಇದಕ್ಕೆ ವಿರುದ್ಧವಾಗಿ ಎಲೆಕ್ಟ್ರಾನ್ಗಳ ಲಾಭ ಇರುತ್ತದೆ, ಅದು ಬೇರೆ ಒಂದು ಕಂಡೀಷನಲ್ಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಅಂಗಾಂಶದ ಅಂಶವಲ್ಲ ಅಂತ ಕೊಟ್ಟಿದ್ದಾನೆ. ಅಂಗಾಂಶ, ಓಕೆ, ಟಿಶ್ಯೂ ಮತ್ತು ಸೆಲ್. ಓಕೆ, ಸೊ ಇಲ್ಲಿ ರಕ್ತ ಟಿಶ್ಯೂ ಇದೆ. ಓಕೆ, ಕನೆಕ್ಟಿವ್ ಟಿಶ್ಯೂ ಅಂತ ಹೇಳ್ತೀವಿ ಅದು. ಆ್ಯಂಡ್ ದೆನ್ ಸ್ನಾಯು ಅನ್ನೋದು ಟಿಶ್ಯೂ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇದು ಮೂಳೆ ಅನ್ನೋ ಟಿಶ್ಯೂ ಇದೆ. ಸೊ ಇಲ್ಲಿ ಯಾವುದು? ನರಕೋಶ ಅನ್ನೋದು ಇದೊಂದು ಸೆಲ್ ಆಗಿದೆ. ಓಕೆ, ಸೊ ಇದೊಂದು ಸೆಲ್ ಆಗಿದೆ. ಸೊ ಇದು ಏನಂದರೆ ಅಂಗಾಂಶ ಅಲ್ಲ, ಇದೊಂದು ಟಿಶ್ಯೂ ಅಲ್ಲ ಅಂತ ಹೇಳ್ತೀವಿ. ಸರಿನಾ, ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ನರಕೋಶ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್
ಓಕೆ, ಇಲ್ಲಿದೆ ನೋಡಿ. ಈ ನರಕೋಶವು ನರ ಅಂಗಾಂಶವನ್ನು ರೂಪಿಸುವ ನರಮಂಡಲದ ಮೂಲ ಕೋಶವಾಗಿದೆ, ಆದರೆ ಅದು ಸ್ವತಃ ಅಂಗಾಂಶವಲ್ಲ ಅಂತ ಹೇಳ್ತಾನೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಸೆಪ್ಟೆಂಬರ್ 2025ರಲ್ಲಿ ಕರ್ನಾಟಕದ ಕಾಂಗ್ರೆಸ್ ಶಾಸಕ KC ವೀರೇಂದ್ರ ಪಪ್ಪಿ ಮತ್ತು ಇತರರಿಂದ ಸುಮಾರು 24 ಕೋಟಿ ಮೌಲ್ಯದ ಸುಮಾರು 21 ಕೆಜಿ ಚಿನ್ನ, ಬೆಳ್ಳಿ ಗಟ್ಟಿಗಳು ಮತ್ತು ಚಿನ್ನದ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಯಿತು. ಹಾಗಾದರೆ ದಾಳಿ ನಡೆಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ ಹೆಸರನ್ನ ಯಾರು ನಡೆಸಿದ್ದಾರೆ, ಯಾವ ಒಂದು ಆಯೋಗ ನಡೆಸಿದೆ ಅಂತ ಕೇಳಿದ್ದಾನೆ ಹೆಸರನ್ನ. ಸೊ ಯಾರು ನಡೆಸಿದ್ದಾರೆ ಅಂತ ಕೇಳಿದ್ರೆ ಈ ನಮ್ಮ ಕರ್ನಾಟಕ ಲೋಕಾಯುಕ್ತರು ನಡೆಸಿರ್ತಾರೆ. ಓಕೆ, ಲೋಕಪಾಲರು ನಡೆಸಿದರೆ ಅದು ಹೇಗೆ ಅಂದರೆ ಜಾಸ್ತಿ ನ್ಯೂಸಲ್ಲಿ ಇರ್ತಿತ್ತು. ಸೊ ಇದು ಲೋಕಾಯುಕ್ತರು ನಡೆಸಿದ್ದಾರೆ, ನಮ್ಮ ಲೋಕಲ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಲೋಕಾಯುಕ್ತರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ಭಾರತ ಸರ್ಕಾರದ ಗೃಹ ವ್ಯವಹಾರಗಳ ಸಚಿವಾಲಯವು ಜೂನ್ 16, 2025ರಂದು ನವದೆಹಲಿಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಪ್ರಾಥಮಿಕವಾಗಿ ವಿಪತ್ತು ನಿರ್ವಹಣೆ ಮತ್ತು ತುರ್ತು ಪರಿಸ್ಥಿತಿಗಳ ಸಮನ್ವಯಕ್ಕಾಗಿ ಯಾವ ವೇದಿಕೆಯನ್ನು ಪ್ರಾರಂಭಿಸಿತು ಅಂತ ಕೇಳಿದರೆ ಸರ್ನ. ಸೊ ಇದಕ್ಕೆ ICRER ಅಂತ ಹೇಳಿದ್ವಿ ಸರ್ನ. ICRER ತುರ್ತು ಪ್ರಕ್ರಿಯೆಗಾಗಿ ಸಂಯೋಜಿತ ನಿಯಂತ್ರಣ ಕೊಠಡಿ ಎನ್ನುವುದನ್ನು ಇವರು ಸ್ಥಾಪನೆ ಮಾಡಿದ್ದಾರೆ ಸರ್ನ. ಸೊ ಇದನ್ನು ಸಹ ನಾವು ನೋಡ್ಕೊಂಡಿದ್ದೀವಿ. ಅದು ಯಾವುದು ಮೀನ್ಸ್ ಎಕ್ಸಾಕ್ಟ್ ಕರೆಂಟ್ ಫಸ್ಟ್ ಕ್ಲಾಸಲ್ಲಿ ನೋಡಿಲ್ಲ, ಬಟ್ ಬೇರೆ ಎಲ್ಲೋ ಸಹ ನಿಮಗೆ ಹೇಳಿದ್ದೀನಿ ಇದನ್ನು ಸಹ. ಓಕೆ, ಸೊ ಇದು ಸಹ ಈಸಿ ಕ್ವಶನ್ ಆಗಿದೆ. ಆ್ಯಂಡ್ ದೆನ್ ಇದು ಸಾಕಷ್ಟು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಆಗಿರಲಿ, ಆ್ಯಂಡ್ ದೆನ್ ಬೇರೆ ಈ ಮ್ಯಾಗ್ಝಿನ್ ಬರುತ್ತಲ್ವ ಅಲ್ಲೆಲ್ಲವೂ ಸಹ ಇದು ಹೈಲೈಟ್ ಟಾಪಿಕ್ ಇದು ಅವಾಗ ಜೂನಲ್ಲಿ. ಆ್ಯಂಡ್ ದೆನ್ ಓಕೆ, ಅದನ್ನು ನೋಡ್ಕೊಳ್ಳಿ, ಯಾವುದು ICRER ಅಂತ ಹೇಳ್ತೀವಿ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಈ ಕೆಳಗಿನ ಯಾವ ರೀತಿಯ ಸಂತಾನೋತ್ಪತ್ತಿಯು ಅತಿ ಹೆಚ್ಚು ಜನಸಂಖ್ಯಾ ಬೆಳವಣಿಗೆಗೆ ಕಾರಣವಾಗ್ತದೆ ಅಂತ ಕೇಳಿದ್ದಾನೆ ಸರ್. ಅಲೈಂಗಿಕ ಸಂತಾನೋತ್ಪತ್ತಿ, ಲೈಂಗಿಕ ಸಂತಾನೋತ್ಪತ್ತಿ, SV ಪ್ರಗನ್ ಮತ್ತು PR ಪ್ರಗನ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ ಸರಿನಾ. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಜಾಸ್ತಿ ಎನರ್ಜಿ ಬೇಕಾಗಿಲ್ಲ. ಓಕೆ, ಸೊ ಜಾಸ್ತಿ ಎನರ್ಜಿ ಬೇಕಾಗಿಲ್ಲ ಅನ್ನೋ ಒಂದು ಕಾರಣದಿಂದ, ಆ್ಯಂಡ್ ದೆನ್ ಮತ್ತೆ ಇನ್ನಿತರ ಕಾರಣಗಳಿದ್ದಾವೆ. ಸೊ ಆ ಎಲ್ಲ ಕಾರಣಗಳಿಂದ ಇಲ್ಲಿ ಏನಿದೆ ಅಲ್ವಾ, ಸಂತಾನೋತ್ಪತ್ತಿ ವೇಗವಾಗಿ ಆಗ್ತದೆ, ಆ್ಯಂಡ್ ದೆನ್ ಸರಳವಾಗಿ ಆಗ್ತದೆ ಸರಿನಾ. ಸೊ ಆ್ಯಂಡ್ ದೆನ್ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತದೆ. ಸೊ ಇದನ್ನು ಒಂದ್ಸರಿ ನೀವು ಪಾಸ್ ಮಾಡ್ಕೊಂಡು ಇದನ್ನು ಓದ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ವಸ್ತುಗಳ ಅಂತರಕ್ಕೆ ಅನುಗುಣವಾಗಿ ಕಣ್ಣಿನ ಯಾವ ಭಾಗವು ಗಮನವನ್ನು ನಿಯಂತ್ರಿಸುತ್ತದೆ? ಓಕೆ, ಈ ಒಂದು ವಸ್ತುಗಳ ಅಂತರಕ್ಕೆ ಅನುಗುಣವಾಗಿ, ಓಕೆ, ಈ ಒಂದು ಯಾವುದಾದ್ರೂ ಒಂದು ಬಸ್ ದೂರ ಇದೆಯಾ, ಓಕೆ, ಅದನ್ನು ಬೋರ್ಡ್ ನೋಡೋಕ್ಕೆ ಸ್ವಲ್ಪ ಕಣ್ಣು ಜಾಸ್ತಿ ನಾವು ದಿಟ್ಟಿಸಿ ನೋಡ್ತೀವಿ. ಸೊ ಅದು ಸಮೀಪ ಬಂತ ಅದನ್ನು ಕಣ್ಣನ್ನು ಕ್ಲೋಸ್ ಮೀನ್ಸ್ ಒಂದು ರೀತಿ ಚಿಕ್ಕದಾಗಿ ಮಾಡ್ತೀವಿ. ಸೊ ಆ ರೀತಿ ಯಾವ್ದು ಮಾಡ್ತೀವಿ ನಮ್ಮ ಕಣ್ಣಲ್ಲಿ? ಈ ಒಂದು ಸಿಲಿಯರಿ ಸ್ನಾಯುಗಳು ಅಂತ ಹೇಳ್ತೀವಿ. ಓಕೆ, ಯಾವುದು ಸಿಲಿಯರಿ ಸ್ನಾಯುಗಳು ಏನಿದೆ ಅಲ್ವಾ, ಆ ಒಂದು ಕೆಲಸವನ್ನು ಮಾಡ್ತವೆ. ಕಣ್ಣಲ್ಲಿ ಕೂತ್ಕೊಂಡು ಈ ಥರ ಎಲ್ಲ ಆಟ ಆಡಿಸ್ತವೆ ನೋಡಿ ನಮಗೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್. ಮೆದುಳಿನ ಯಾವ ಭಾಗವು ಯೋಚಿಸುವ ಕೆಲಸವನ್ನು ಮಾಡುತ್ತದೆ? ಓಕೆ, ಯೋಚಿಸುವ ಕೆಲಸವನ್ನು ಯಾವ್ದು ಮಾಡ್ತದೆ ಸರ್? ಬ್ರಹ್ಮನೇ ಮಾಡ್ತಾನೆ. ಬ್ರಹ್ಮ ಯೋಚನೆ ಮಾಡಿ ನಮ್ಮ ಒಂದು ಹಣೆ ಬರೋದಿಲ್ಲ. ಸೊ ಆ ಒಂದು ಬ್ರಹ್ಮನೇ ನಮಗೆ ಯೋಚನೆ ಮಾಡಕ್ಕೆ ಬಿಟ್ಟಿದ್ದಾನೆ. ಓಕೆ, ಸೊ ಸರೆ ಬ್ರಹ್ಮ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಬ್ರಹ್ಮ ಸರೆ ಬ್ರಹ್ಮ. ಆ್ಯಂಡ್ ದೆನ್ ನೆಕ್ಸ್ಟ್. ಗುರುತ್ವಾಕರ್ಷಣದ ಬಲದ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ ಸರಿನಾ. ಗುರುತ್ವಾಕರ್ಷಣದ ಹೇಳಿಕೆ ಬಗ್ಗೆ ಯಾವುದು ಸರಿಯಾಗಿರುತ್ತೆ ಅಂತಂದರೆ ಅದು ಕೆಳಗಡೆ ಹೋದಂತೆ ಗುರುತ್ವಾಕರ್ಷಣೆ ಹೆಚ್ಚಾಗುತ್ತೆ, ಮೇಲ್ಗಡೆ ಹೋದಂತೆ ಗುರುತ್ವಾಕರ್ಷಣೆ ಕಡಿಮೆ ಆಗುತ್ತೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್. ಪುರುಷರಲ್ಲಿ ವ್ಯಾಸೆಕ್ಟಮಿಯಂತೆಯೇ ಮಹಿಳೆಯರಲ್ಲಿ ಮಾಡುವ ಶಸ್ತ್ರಚಿಕಿತ್ಸೆ ಯಾವುದು ಅಂತ ಕೇಳಿದ್ದೇನೆ ಸರಿನಾ. ಸೊ ಇದರಲ್ಲಿ ಮಹಿಳೆಯರ ಫ್ಯಾಲೋಪಿಯನ್ ಟ್ಯೂಬ್ಗಳನ್ನು ಕತ್ತರಿಸಲಾಗ್ತದೆ. ಇವಾಗ ಸಂತಾನಹರಣ ಅಂತ ಚಿಕಿತ್ಸೆ ಮಾಡ್ತಾರೆ ಗೊತ್ತಾ. ಸೊ ಪುರುಷರಿಗೆ ಸಂತಾನಹರಣ ಚಿಕಿತ್ಸೆ ಯಾವ್ದು ಮಾಡ್ತಾರೆ ಅಂತ ಕೇಳ್ತೇನೆ. ಅವಾಗ ನೀವು ಹೇಳಬೇಕಾಗುತ್ತೆ ಈ ಒಂದು ವ್ಯಾಸೆಕ್ಟಮಿ ಏನಿದೆ ಅಲ್ವಾ, ಸೊ ಇದು ಅವಾಗ ಜಾಸ್ತಿ ನ್ಯೂಸಲ್ಲಿ ಇತ್ತು. ಮೀನ್ಸ್ ಅವಾಗ ಅಂತಂದರೆ ಇನ್ನು 90s ಏನಿದೆ ಅಲ್ವಾ, ಅವಾಗೆಲ್ಲ ಇದು ಜಾಸ್ತಿ ಇತ್ತು. ಮೀನ್ಸ್ ದೇಶ ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಸೊ ಈ ಒಂದು ವ್ಯಾಸೆಕ್ಟಮಿ ಏನಿದೆ ಅಲ್ವಾ, ಈ ಒಂದು ಟ್ರೀಟ್ಮೆಂಟ್ ಮಾಡ್ತೀವಿ, ಇದೊಂದು ಸರ್ಜರಿ ಮಾಡ್ತೀವಿ ಪುರುಷರಿಗೆ 2 ಮಕ್ಕಳಾದವರಿಗೆ ಅಂತ, ಆ ರೀತಿ ಅಂತ ಇತ್ತು. ಬಟ್ ಇವಾಗೆಲ್ಲ ಸಹ ಇಲ್ಲ. ಇವಾಗ ಆಲ್ರೆಡಿ 143 ಕೋಟಿನೇ ಆಯಿತು ಸಹ, ಇವಾಗ ಮಾಡ್ತಾ ಇಲ್ಲ ಇದನ್ನು. ಓಕೆ, ಬಟ್ ಇದು ಪುರುಷರಿಗೆ ಸಂತಾನಹರಣ ಅಂತ ಮಾಡ್ತಾರೆ ಇದನ್ನು, ಯಾವುದು ವ್ಯಾಸೆಕ್ಟಮಿ. ಬಟ್ ಮಹಿಳೆಯರಿಗೆ ಯಾವುದನ್ನು ಮಾಡ್ತಾರೆ? ಸೊ ಈ ಮಹಿಳೆಯರಿಗೆ ಯಾವುದು ಅಂತಂದರೆ ಈ ಒಂದು ಫ್ಯಾಲೋಪಿಯನ್ ಟ್ಯೂಬ್ಗಳನ್ನು ಕಟ್ ಮಾಡ್ತಾರೆ ಸರ್. ಅದನ್ನು ಕಟ್ ಮಾಡೋದನ್ನು ನಾವೇನಂತ ಹೇಳ್ತೀವಿ ಅಂದರೆ ಈ ಟ್ಯೂಬೆಕ್ಟಮಿ ಅಂತ ಕರಿತೀವಿ ಸರ್. ಏನಂತ ಕರಿತೀವಿ ಅಂದರೆ ಟ್ಯೂಬೆಕ್ಟಮಿ ಅಂತ ಕರಿತೀವಿ. ಇವಾಗಲೂ ಸಹ ಪ್ರಸ್ತುತ ಇವಾಗ ಎಲ್ಲರಿಗೂ ಸಹ ಏನಂತಂದರೆ ಎಂತ ಆಪ್ರೇಷನ್ ಮಾಡ್ಕೊಳ್ತೀನಿ ಅಂತ ಹೇಳಿರ್ತಾರಲ್ವ. ಮೀನ್ಸ್ ಅವರಿಗೆ ಮಕ್ಕಳಾದ ನಂತರ ಒಂದು 2 ಮಕ್ಕಳಾದ ನಂತರ ಆಪ್ರೇಷನ್ ಮಾಡ್ಕೊಂಡಿದ್ದಾರೆ ಅವರು, ಆ ಒಂದು ಹೆಣ್ಣು ಅಂತ ಹೇಳ್ತಾರಲ್ವ. ಸೊ ಅದು ಏನು ಮಾಡಿರ್ತಾರೆ ಅಂದರೆ ಅಲ್ಲಿ ಅವರಿಗೆ ಈ ಒಂದು ಫ್ಯಾಲೋಪಿಯನ್ ಟ್ಯೂಬ್ಗಳು ಏನಿರ್ತಾವಲ್ವ, ಆ ಟ್ಯೂಬ್ಗಳನ್ನು ಕಟ್ ಮಾಡ್ತಾರೆ. ಕಟ್ ಮಾಡಿ ಅವಕ್ಕೆ ಅಲ್ಲೇ ಹೇಗೆ ಅಂತಂದರೆ ಏನಂತ ಗಂಟು ಹಾಕ್ತಾರೆ. ಓಕೆ, ಸೊ ಅಲ್ಲಿ ಇದಕ್ಕೆ ಗಂಟು ಹಾಕ್ತಾರೆ. ಸೊ ಅದಕ್ಕೆ ನಾವು ಏನಂತ ಹೇಳ್ತೀವಿ ಅಂದರೆ ಟ್ಯೂಬೆಕ್ಟಮಿ ಅಂತ ಹೇಳ್ತೀವಿ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳ್ಬೋದು ನಿಮಗೆ. ಸೊ ಇದನ್ನು ಟ್ಯೂಬೆಕ್ಟಮಿ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಈ ವ್ಯಾಸೆಕ್ಟಮಿ ಏನಿದೆ ಅಲ್ಲ, ಸೊ ಇದು ಗೊತ್ತಾಗಲ್ಲ. ಈ ಒಂದು ವರ್ಡನ್ನು ನೀವು ನೆನ್ಪಿಟ್ಕೊಳ್ಳಿ, ಆ್ಯಂಡ್ ದೆನ್ ನಿಮ್ಗೆ ಕೇಳ್ಬೋದು ಮುಂದಿನ ಎಕ್ಸಾಮ್ಗಳಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್. ಅಲ್ಯೂಮಿನಿಯಂ ಮತ್ತು ಕ್ಲೋರಿನ್ಗಳ ಪ್ರತಿಕ್ರಿಯೆಯಿಂದ ಅಲ್ಯೂಮಿನಿಯಂ ಕ್ಲೋರೈಡ್ ರೂಪುಗೊಳ್ಳುವ ಸಮತೋಲಿತ ರಾಸಾಯನಿಕ ಸಮೀಕರಣ ಯಾವುದು ಅಂತ ಕೇಳಿದ್ದಾನೆ. ಇದನ್ನು ಹೋಮ್ವರ್ಕ್ ಆಗಿ ತೊಗೊಳ್ಳಿ, ಆ್ಯಂಡ್ ದೆನ್ ಇದಕ್ಕೆ ಬ್ಯಾಲೆನ್ಸ್ ಮಾಡಿ ನೀವೇ ಆನ್ಸರ್ನ ಹೇಳಿ. ಓಕೆ, ಇದನ್ನು ಬ್ಯಾಲೆನ್ಸ್ ಮಾಡೋದಿದೆ, ಜಸ್ಟ್ ಬ್ಯಾಲೆನ್ಸ್ ಮಾಡೋದಿದೆ. ಓಕೆ, ಸೊ ಇದನ್ನು ಬ್ಯಾಲೆನ್ಸ್ ಮಾಡಿ ನೀವು ಹೇಳಿ. ಆ್ಯಂಡ್ ನೆಕ್ಸ್ಟ್. ಒಂದು ಅಂಶದ ಐಸೋಟೋಪ್ಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಹೋಲುತ್ತದೆ ಮತ್ತು ಯಾವುದು ಭಿನ್ನವಾಗಿದೆ ಅಂತ ಕೇಳಿದಾನೆ ಹೆಸರನ್ನ. ಪರಮಾಣು ಸಂಖ್ಯೆ ಒಂದೇ ಆದರೆ ದ್ರವ್ಯರಾಶಿ ಸಂಖ್ಯೆ ಬೇರೆ ಬೇರೆ ಆಗಿರುತ್ತೆ ಅಂತ ಕೊಟ್ಟಿದ್ದಾನೆ.
ಐಸೋಟೋಪ್, ಓಕೆ, ಟೋಪ್ ಅಲ್ವಾ. ಸೊ ಟೋಪ್ಗಳಲ್ಲಿ ಹೇಗೆ ಅಂತಂದರೆ ಪ್ರೋಟಾನ್ ಏನಿದೆ ಅಲ್ವಾ ಸೇಮ್ ಇರುತ್ತೆ. ಮೀನ್ಸ್ ಈ ಒಂದು ಪರಮಾಣು ಸಂಖ್ಯೆ ಏನಿದೆ ಅಲ್ವಾ ಅದು ಸೇಮ್ ಇರುತ್ತೆ, ಪರಮಾಣು ಸಂಖ್ಯೆ ಸೇಮ್ ಇರುತ್ತೆ. ಪರಮಾಣು ಸಂಖ್ಯೆ ಬೇರೆ ಬೇರೆ ಅಲ್ಲ. ಆ್ಯಂಡ್ ದೆನ್ ಪರಮಾಣು ಸಂಖ್ಯೆ ಮತ್ತು ಎರಡು ಒಂದೇ ಆಗಿರ್ತವೆ, ಅಲ್ಲ. ಆ್ಯಂಡ್ ದೆನ್ ಪರಮಾಣು ಸಂಖ್ಯೆ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆ ಎರಡೂ ವಿಭಿನ್ನ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಈ ಪರಮಾಣು ಸಂಖ್ಯೆ ಒಂದೇ ಆಗಿರುತ್ತೆ, ಆದರೆ ದ್ರವ್ಯರಾಶಿ ಏನಿದೆ ಅಲ್ವಾ ಅದು ಬೇರೆ ಬೇರೆ ಆಗಿರುತ್ತೆ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏಪ್ರಿಲ್ 2025 ಪ್ಯಾರಿಸ್ ಮ್ಯಾರಥಾನ್ ಮಹಿಳೆಯರ ವಿಭಾಗದಲ್ಲಿ ಯಾರು ಚಿನ್ನವನ್ನು ಗೆದ್ದಿದ್ದಾರೆ ಅಂತ ಕೇಳಿದ್ದಾನೆ. ಯಾರು ಗೆದ್ದಿದ್ದಾರೆ? ಪೆರಿಸ್ ಜಪ್ಚೀರ್ಚೀರ್ ಅವರು. ಆ್ಯಂಡ್ ದೆನ್ ಈ ಒಂದು ಬೆಡಾಟು ಹಿರ್ಪಾ ಅವರು. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಇದೇ ಹಿರ್ಪಾ ಅವರೇ ಗೆದ್ದಿದ್ದಾರೆ. ಓಕೆ, ಏಪ್ರಿಲ್ 2025 ಪ್ಯಾರಿಸ್ ಮ್ಯಾರಥಾನ್ನಲ್ಲಿ ಮಹಿಳೆಯರ ವಿಭಾಗದಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಇದೇ ಬೆಡಾಟು ಹಿರ್ಪಾ ಅವರು. ಸರಿನಾ? ಯಾವ ದೇಶದವರು? ಇಥಿಯೋಪಿಯಾ ದೇಶದವರು ಇವರು ಆಗಿದ್ದಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಸಸ್ಯಗಳಲ್ಲಿ ಫ್ಲೋಯಮ್ ಮತ್ತು ಕ್ಸೈಲಮ್ನ ಪ್ರಾಥಮಿಕ ಕಾರ್ಯವೇನು? ಈ ಫ್ಲೋಯಮ್ ಏನಿದೆ ಅಲ್ವಾ ಎಫ್ ಆರ್ ಏನು? ಫುಡ್ ಅಂತ ಹೇಳ್ತೀವಿ. ಸರಿನಾ? ಇದು ಫುಡ್ಡನ್ನು ಸಾಗಿಸ್ತದೆ, ಮಲ್ಟಿ ಡೈರೆಕ್ಷನಲ್ಲಿ ಸಾಗಿಸ್ತದೆ. ಯಾವುದು? ಈ ಒಂದು ಫ್ಲೋಯಮ್ ಅನ್ನೋದು ಫುಡ್ಡನ್ನು. ಆ್ಯಂಡ್ ದೆನ್ ಕ್ಸೈಲಮ್ ಅನ್ನೋದು ಇದು ಯೂನಿಡೈರೆಕ್ಷನಲ್ಲಿ ನೀರು ಹಾಗೆ ಈ ಖನಿಜಗಳನ್ನು ಸಾಗಿಸ್ತದೆ. ಯಾವುದು? ಕ್ಸೈಲಮ್ ಅನ್ನೋದು. ನೆನ್ಪಿಟ್ಕೊಳ್ಳಿ ಸರ್, ಎರಡಕ್ಕೂ ಸಹ ಎರಡೇ ಕಾರ್ಯ ಇದಾವೆ. ಇದಕ್ಕೆ ಒಂದೇದಕ್ಕೆ ಎರಡು ಕಾರ್ಯ ಮಾಡುತ್ತೆ, ಎರಡನೇದು ಈ ಫ್ಲೋಯಮ್ ಏನಿದೆ ಅಲ್ವಾ ಇದು ಒಂದೇ ಕಾರ್ಯ ಮಾಡುತ್ತೆ. ಏನು? ಜಸ್ಟ್ ಫುಡ್ಡನ್ನು ಮಾತ್ರ ಸರಬರಾಜು ಮಾಡುತ್ತೆ, ಬಟ್ ಇದು ಮಲ್ಟಿ ಡೈರೆಕ್ಷನಲ್ಲಿ ಮಾಡುತ್ತೆ. ಓಕೆ, ಬಟ್ ಈ ಕ್ಸೈಲಮ್ ಏನಿದೆ ಅಲ್ವಾ ಸೊ ಇದೇನು ಮಾಡುತ್ತೆ? ಈ ಬೇರಿನಿಂದ ಮಾತ್ರ ಮೇಲಕ್ಕೆ ತೊಗೊಂಡು ಹೋಗುತ್ತೆ, ಒಂದೇ ಯೂನಿಡೈರೆಕ್ಷನಲ್ಲಿ ಇರುತ್ತೆ. ಓಕೆ, ಸೊ ಯಾವಾಗಲೂ ಸಹ ಇದರ ಒಂದು ಯಾರೋ ಮಾರ್ಕ್ ಏನಿದೆ ಅಲ್ವಾ ಮೇಲ್ಮುಖವಾಗೇ ಇರುತ್ತೆ. ಬಟ್ ಈ ಫ್ಲೋಯಮ್ದು ಹಾಗಲ್ಲ. ಸೊ ಇದ್ರದ್ದು ಹೇಗೆ ಬೇಕಾದ್ರೂ ಇರುತ್ತೆ, ಹೀಗಾದರೂ ಇರುತ್ತೆ, ಹೀಗಾದರೂ ಇರುತ್ತೆ, ಹೀಗಾದರೂ ಇರುತ್ತೆ, ಹೀಗಾದರೂ ಇರುತ್ತೆ. ಯಾವುದ್ರದ್ದು? ಫ್ಲೋಯಮ್ದು. ಓಕೆ, ಡೈರೆಕ್ಷನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಫುಲ್ಲರಿನ್ನ ರಾಸಾಯನಿಕ ಸೂತ್ರವೇನು ಅಂತ ಕೇಳಿದ್ದಾನೆ. ಸರ್ನ ಈ ಒಂದು ಫುಲ್ಲರಿನ್ನ ರಾಸಾಯನಿಕ ಸೂತ್ರ ಏನಂತ ಹೇಳ್ತೀವಿ? C60 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅತಿ ಚಿಕ್ಕ ಈ ಕಾರ್ಬನ್ನ ಅಲೋಟ್ರೋಪ್ ಯಾವುದು ಅಂತ ಕೇಳಿದ್ದಾನೆ. ಸರ್ನಾ? ಲಾಸ್ಟ್ PSI ಎಕ್ಸಾಮಲ್ಲಿ ಕೇಳಿದಾನೆ ಅಂತ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಐ ಥಿಂಕ್. ಸೊ ಫುಲ್ಲರಿನ್ ಏನಿದೆ ಅಲ್ವಾ ಇದೊಂದು ಈ ಕಾರ್ಬನ್ನ ಅಲೋಟ್ರೋಫ್ ಏನು ಬರುತ್ತೆ ಅಲ್ವಾ ಕಾರ್ಬನ್ನ ಅಲೋಟ್ರೋಫ್ ಇವಾಗ ಗ್ರಾಫೈಟ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಯಾವುದು ವಜ್ರ ಅಂತ ಹೇಳ್ತೀವಿ. ಸರಿನಾ? ಸೊ ಆ ರೀತಿಯಲ್ಲಿ ಸೊ ಇದು ಏನಿದೆ ಅಲ್ವಾ ಸೊ ಅತ್ಯಂತ ಚಿಕ್ಕ ಕಣ ಯಾವುದು ಅಂತಂದರೆ ಇದೇ ಒಂದು ಫುಲ್ರಿನ್ ಅಂತ ಹೇಳ್ತೀವಿ. ಅತಿ ಚಿಕ್ಕ ಒಂದು ಅಲೋಟ್ರೋಪ್ ಯಾವುದು ಅಂತ ಕೇಳಿದ್ರೆ ಇದೇ ಒಂದು ಫುಲ್ರಿನ್ ಅಂತ ಹೇಳ್ತೀವಿ. ಅದರ ಒಂದು ರಾಸಾಯನಿಕ ಸೂತ್ರ ಯಾವುದು ಅಂದರೆ C60 ಅಂತ ಹೇಳ್ತೀವಿ. ಓಕೆ, ಯಾವುದು? C60. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ, ಇದನ್ನು ನೋಡ್ಕೊಳ್ಳಿ ಒಂದ್ಸರಿ. ಇದರ ರಚನೆಯು ಫುಟ್ಬಾಲ್ನಂತೆ ಇರುತ್ತದೆ. ಓಕೆ, ಇದರ ರಚನೆ ಹೇಗಿರುತ್ತೆ ಅಂದರೆ ಫುಟ್ಬಾಲ್ನಂತೆ ಇರುತ್ತೆ. ಇದು 60 ಇಂಗಾಲದ ಪ್ರಮಾಣಗಳನ್ನು ಹೊಂದಿರುತ್ತೆ. ಓಕೆ, 60 ಅಂದರೆ ಮತ್ತೆ ಅದೇ ಬಂತಲ್ಲ. ಆ್ಯಂಡ್ ದೆನ್ ಇದರಲ್ಲಿ 20 ಷಡ್ಭುಜಗಳು ಆ್ಯಂಡ್ ದೆನ್ ಈ 12 ಪಂಚಭುಜಗಳನ್ನು ಹೊಂದಿದೆ. ಓಕೆ, ಈ ಒಂದು ಫುಟ್ಬಾಲ್ನಂತೆ ಇರ್ತದೆ ಅಂತ ಹೇಳಿದ್ರಲ್ಲ ಅದರಲ್ಲಿ 20 ಷಡ್ಭುಜಗಳು ಹೊಂದಿರ್ತವೆ ಅಂತ. ಆ್ಯಂಡ್ ದೆನ್ 12 ಪಂಚಭುಜಗಳನ್ನು ಹೊಂದಿರ್ತವೆ ಅಂತ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, H+ ಅಯಾನುಗಳ ಸಾಂದ್ರತೆಯು ದ್ರಾವಣದ ಸ್ವರೂಪದ ಮೇಲೆ ಪರಿಣಾಮ ಬೀರುತ್ತದೆ. ಯಾವುದು ಪರಿಣಾಮ ಬೀರುತ್ತದೆ? ಯಾವುದು ಇದರಲ್ಲಿ ನಿಜ ಆಗಿದೆ ಅಂತ? H+ ಅಯಾನುಗಳ ಸಾಂದ್ರತೆ ಹೆಚ್ಚಾದಂತೆ ದ್ರಾವಣವು ಕ್ಷಾರೀಯವಾಗ್ತದೆ. ರಾಂಗ್ ಅಲ್ಲ ಸರ್, ಅದು ಆಮ್ಲೀಯವಾಗ್ತದೆ. ಸರಿನಾ? ಈ ಹೈಡ್ರೋಜನ್ ಎಷ್ಟು ಜಾಸ್ತಿ ಆಗ್ತದಲ್ವಾ ಸೊ ಆವಾಗ ಅದು ಆಮ್ಲ ಆಗ್ತದೆ, ಪ್ರತ್ಯಾಮ್ಲ ಆಗುವುದಿಲ್ಲ, ಕ್ಷಾರೀಯ ಆಗುವುದಿಲ್ಲ. ಓಕೆ, ಆ್ಯಂಡ್ ದೆನ್ H+ ಅಯಾನುಗಳ ಸಾಂದ್ರತೆ ಕಡಿಮೆ ಆದಂತೆ ದ್ರಾವಣ ಇದು ಸಹ ಎಕ್ಸಾಕ್ಟ್ ಅಪೋಸಿಟ್ ಕೊಟ್ಟಿದ್ದಾನೆ, ಇವೆರಡು ಸಹ ಆಗೋದಿಲ್ಲ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ C ಆಗುತ್ತೆ. H+ ಅಯಾನುಗಳ ಸಾಂದ್ರತೆ ಹೆಚ್ಚಾದಂತೆ ದ್ರಾವಣ ಏನಿದೆ ಅಲ್ವಾ ಆಮ್ಲೀಯ ಆಗುತ್ತೆ. ಇಫ್ ಏನಾದರೂ H+ಗಳ ಸಾಂದ್ರತೆ ಕಡಿಮೆ ಆದರೆ ಅದು ಏನಾಗುತ್ತೆ? ಪ್ರತ್ಯಾಮ್ಲ ಆಗುತ್ತೆ. ಮೀನ್ಸ್ ಏನು? ಕ್ಷಾರೀಯ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಸೂರಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ನಿಜ ಆಗಿದೆ ಅಂತ ಕೊಟ್ಟಿದ್ದೇನೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಡೈರೆಕ್ಟಾಗಿ ಹೇಳ್ತೀನಿ, ಇದನ್ನು ಆಪ್ಷನ್ B ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಒಂದು ಗೋಳಾಕಾರದ ಮಸೂರವು 2 ವಕ್ರತೆಯ ತ್ರಿಜ್ಯಗಳನ್ನು ಹೊಂದಿದೆ. ಸೊ ಇದು ಹೇಳಿಕೆ ಸರಿಯಾಗಿದೆ ಇದರಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಲೋಹವಲ್ಲದ ಪರಿಮಾಣು ಅಂತ ಕೊಟ್ಟಿದ್ದಾನೆ. ಸರಿನಾ? ಯಾವುದು ಲೋಹವಲ್ಲದ ಪರಮಾಣು ಯಾವುದು ಅಂತ. ಇಲ್ಲಿ ಲೋಹ ಅಲ್ಲದೆ ಇರೋದು ಯಾವುದು ಅಂತ ಅಷ್ಟು ಹುಡುಗರು ಸಾಕಲ್ವಾ? ಮೆಗ್ನೀಷಿಯಂ ಲೋಹ ಇದೆ, ಓಕೆ, ಸೋಡಿಯಂ ಲೋಹ ಇದೆ, ಓಕೆ, ಆ್ಯಂಡ್ ದೆನ್ ಅಲ್ಯೂಮಿನಿಯಂ ಲೋಹವಾಗಿದೆ, ಅದು ಸಹ ಓಕೆ. ಸೊ ಇಲ್ಲಿ ಲೋಹ ಅಲ್ಲದೆ ಇರೋದು ಯಾವುದು? ಈ ಆಮ್ಲಜನಕ ಅಂತ ಹೇಳ್ತೀವಿ. ಸರಿನಾ? ಈ ಒಂದು ಆಮ್ಲಜನಕ ಏನಿದೆಯಲ್ಲ ಲೋಹವಲ್ಲದ ದ್ವಿಪರಿಮಾಣು ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಹಾಗಾದರೆ ಬೇರೆ ಬೇರೆ ಯಾವ್ದು ಬರುತ್ತೆ? ಈ ಡೈ ಎಟಾಮಿಕ್ ಅಂದರೆ ಮೀನ್ಸ್ ಈ ಒಂದು ದ್ವಿಪರಿಮಾಣು ಎಂದರೆ ವಸ್ತುವಿನ ಅಣುವು ಒಂದೇ ಅಂಶದ 2 ಪರಮಾಣುಗಳಿದ್ದಾವೆ. ಈ ಆಮ್ಲಜನಕ O2 ಲೋಹವಲ್ಲದ ವಸ್ತುವಾಗಿದ್ದು ನೈಸರ್ಗಿಕವಾಗಿ ಕಂಡುಬರುತ್ತದೆ. ಇದು O2 ಅಣುವಿನ ರೂಪದಲ್ಲಿ ಕಂಡುಬರುತ್ತದೆ. ಮೆಗ್ನೀಷಿಯಂ ಮತ್ತು ಸೋಡಿಯಂ ಲೋಹಗಳು ಮತ್ತು ಇವು ದ್ವಿವ್ಯಾಲೆಂಟ್ ಮೀನ್ಸ್ ಏನು ಡೈ ಎಟಾಮಿಕ್ ಗಳಾಗಿ ಕಂಡುಬರುವುದಿಲ್ಲ ಅಂತ ಹೇಳ್ತೀವಿ. ಯಾವುದನ್ನು? ಈ ಒಂದು ಮ್ಯಾಗ್ನೀಷಿಯಂ ಮತ್ತು ಈ ಸೋಡಿಯಂನ. ಸರಿನಾ? ಸೊ ಇಲ್ಲಿ ಆಪ್ಷನ್ ಪ್ರಕಾರ ಹೋದರೂ ಸಹ ನಾವು ಎಲಿಮಿನೇಟ್ ಮಾಡಿ ಸಹ ಹೇಳ್ಬೋದು. ಸರ್ ಇದರಲ್ಲಿ ಮೆಟಲ್ ಯಾವುದಿದೆ ಮೆಟಲ್ ಯಾವುದಲ್ಲ ಅಂತ. ಓಕೆ, ಸೊ ನಮಗೆ ಇದು ಗೊತ್ತಿರಲಿಲ್ಲ ಅಂದರೂ ಸಹ ಯಾವುದು ದ್ವಿಪರಿಮಾಣು ಅನ್ನೋದು ಗೊತ್ತಿಲ್ಲ ಅಂದರೂ ಸಹ. ಓಕೆ, ಸೊ ಇಲ್ಲಿ ಕೆಲವು ಸಾಮಾನ್ಯ ಲೋಹವಲ್ಲದ ದ್ವಿವ್ಯಾಲೆನ್ಸಿ ಅಂಶಗಳಿಲ್ಲಿದ್ದಾವೆ. ಇದನ್ನು ನೋಡ್ಕೊಳ್ಳಿ. ಯಾವುದು? ಹೈಡ್ರೋಜನ್ ಅಂತ ಹೇಳ್ತೀವಿ, ನೈಟ್ರೋಜನ್ ಅಂತ ಹೇಳ್ತೀವಿ, ಆಕ್ಸಿಜನ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಈ ಒಂದು ಫ್ಲೋರಿನ್ ಅಂತ ಹೇಳ್ತೀವಿ. ಓಕೆ, ಈ ಒಂದು ಕ್ಲೋರಿನ್ ಅಂತ ಹೇಳ್ತೀವಿ. ಸರಿನಾ? ಸೊ ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಓಕೆ, ಇದಾಗಿತ್ತು ಇಲ್ಲಿವರೆಗೆ RRB D ಗ್ರೂಪ್ ಎಕ್ಸಾಮಿನ ಡಿಸೆಂಬರ್ 2 ಫಸ್ಟ್ ಶಿಫ್ಟಿನ ಎಕ್ಸಾಮ್ ಅನಲೈಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.